ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರ ಸ್ಕೋಪ್ ಏನು ಅನ್ನೋದನ್ನು ನೋಡಿದ್ವಿ, ಡೆಫಿನೇಷನ್ಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅದರ ಉದ್ದೇಶಗಳು ಏನು ಅನ್ನೋದನ್ನು ನೋಡೋಣ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾಕೆ ಅಂತ. ಇದು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ಒಂದು ಪಾಯಿಂಟ್. ಎನಿ ಬಿಸ್ನೆಸ್ ಏಮ್ಸ್ ಎಟ್ ಮ್ಯಾಕ್ಸಿಮೈಸಿಂಗ್ ಇಟ್ಸ್ ಪ್ರಾಫಿಟ್ಸ್. ಯಾವುದೇ ಒಂದು ವ್ಯವಹಾರ ಇದ್ದರೆ ಅದು ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಮತ್ತು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ರನ್ ಆಗ್ತಾ ಇರುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಕೂಡ ಅದನ್ನೇ ಹೇಳುತ್ತೆ. ಹೇಗೆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ಬೋದು ನಾವು? ಎಫಿಷಿಯೆಂಟ್ ಯೂಸ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್, ಕಡಿಮೆ ಬಡ್ಡಿಗೆ ಹಣವನ್ನು ತಗೊಳ್ಳೋದು, ಅಲ್ಲಿ ಉಳಿತಾಯ ಮಾಡ್ಕೋಬೋದು. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ರಿಡ್ಯೂಸ್ ಮಾಡೋದು. ಆಮೇಲೆ ಚಾಯ್ಸ್ ಆಫ್ ಫಂಡ್ಸ್, ಡೆಟ್ ಎಷ್ಟು ತೊಗೋಬೇಕು, ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿರಬೇಕು, ಅದನ್ನು ಅಂದರೆ ಶೇರ್ಸಿಂದ ಎಷ್ಟು ದುಡ್ಡು ಕಲೆಕ್ಟ್ ಮಾಡಬೇಕು, ಸಾಲದಿಂದ ಎಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಬೇಕು, ಅದರ ಚಾಯ್ಸನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಅಲೋಕೇಶನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಅದನ್ನು ಚೆನ್ನಾಗಿ ಮಾಡಬೇಕು. ಲೇಬರ್ ಚಾರ್ಜಸ್ಸು ಎಲ್ಲಿ ಉಳಿಸ್ಬೋದು, ಮೆಟೀರಿಯಲ್ ಚಾರ್ಜಸ್ಸು ಎಲ್ಲಿ ಉಳಿಸ್ಬೋದು, ಅದನ್ನೆಲ್ಲ ನೋಡಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಕಡಿಮೆ ಮಾಡಿಕೊಂಡು ಪ್ರಾಫಿಟನ್ನು ಜಾಸ್ತಿ ಮಾಡ್ಕೋಬೋದು. ಇದು ಒಂದು. ಎರಡನೇದು ವೆಲ್ತ್ ಮ್ಯಾಕ್ಸಿಮೈಸೇಷನ್, ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್. ಇದು ಏನಿದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ನೆಟ್ ವರ್ತ್ ಆಫ್ ದಿ ಫರ್ಮನ್ನು ಜಾಸ್ತಿ ಮಾಡೋದು ಒಂದು, ಮತ್ತು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸನ್ನು ಜಾಸ್ತಿ ಮಾಡೋದು. ನೆಟ್ವರ್ತನ್ನು ಜಾಸ್ತಿ ಮಾಡೋದು ಅಂದರೆ ಏನು? ನಿಮಗೊಂದು ಸರಳ ಉದಾಹರಣೆಯಲ್ಲಿ ಹೇಳ್ತೀನಿ ನಿಮಗೆ. ನೀವು ಒಂದು ಕಾರ್ ತೊಗೊಳ್ತೀರ ಅಂತ ಇಟ್ಕೊಳ್ಳಿ, 1,00,000 ರೂಪಾಯಿ. 50,000 ರೂಪಾಯಿ ನೀವು ಕ್ಯಾಶ್ ಕೊಡ್ತೀರ, 50,000 ರೂಪಾಯಿ ಸಾಲ ಮಾಡ್ತೀರ ಅಲ್ವಾ? ಆಗ ಕಾರು ನಿಮಗೆ 50,000 ರೂಪಾಯಿ ಸಾಲಗಾರನ ಅಂಡರಲ್ಲಿರುತ್ತೆ, ಅವನು ಹಿಡಿತಾ ಇರುತ್ತೆ. ಅದರಲ್ಲಿ ನೀವು ಪೇಮೆಂಟ್ ಮಾಡಿಲ್ಲ ಅಂದರೆ ಅವನು ಹಿಡಿತಾ ಇರುತ್ತೆ ಅದಕ್ಕೆ. ಆದರೆ ನೀವು ಆ ಕಾರಿಂದ ಬಾಡಿಗೆ ಹೊಡೆದು ಅಥವಾ ಏನೋ ಬಿಸ್ನೆಸ್ ಮಾಡಿ ಆ ದುಡ್ಡನ್ನು ತೀರಿಸಿದ್ರಿ ಅಂದರೆ 1,00,000 ರೂಪಾಯಿ ಕಾರು ನಿಮ್ಮದೇ ಆಗುತ್ತೆ. ಆಗ ನಿಮ್ಮ ನೆಟ್ವರ್ತ್ ಜಾಸ್ತಿ ಆಯಿತು ಅಲ್ವಾ? ಅದೇ ರೀತಿ ಒಂದು ಬಿಸ್ನೆಸ್ಸಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಇರುತ್ತೆ, ಡೆಟ್ ಕ್ಯಾಪಿಟಲ್ ಇರುತ್ತೆ, ಸಾಲ ತಂದಿರೋದು. ಆ ಬಿಸ್ನೆಸ್ಸು ಪ್ರಾಫಿಟನ್ನು ಅರ್ನ್ ಮಾಡಿ ಆ ಸಾಲವನ್ನು ತೀರಿಸ್ಕೊಳ್ತು ಅಂದರೆ ಶೇರ್ ಹೋಲ್ಡರ್ಸ್ ನೆಟ್ವರ್ತು ಜಾಸ್ತಿ ಆಗುತ್ತೆ. ಇದು ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್. ಇನ್ಕ್ರೀಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಹೇಗೆ ಜಾಸ್ತಿ ಆಗುತ್ತೆ? ಕಂಪ್ನಿ ಆಟೋಮೆಟಿಕಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಬಂತು ಅಂದರೆ ಬಯರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಮಾರ್ಕೆಟಲ್ಲಿ, ಆಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದು ಕಂಪ್ನಿ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸನ್ನು ಪರ್ಫಾರ್ಮ್ ಮಾಡಬೇಕು, ಒಳ್ಳೆ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಆಗ ಅದರ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಇದು ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಬರುತ್ತೆ. ಹೀಗೆ ಮೇಂಟೆನೆನ್ಸ್ ಆಫ್ ಅಡಕ್ವೇಟ್ ಲಿಕ್ವಿಡ್ ಅಸೆಟ್ಸ್ ಇನ್ ಎ ಫರ್ಮ್ ಅಂದರೆ ಏನು? ಲಿಕ್ವಿಡ್ ಅಸೆಟ್ಸ್ ಇನ್ ಎ ಫರ್ಮ್ ಅಂದರೆ ನಮಗೆ ಕ್ಯಾಶ್ ಬೇಕಾಗಿರುತ್ತೆ ಟು ಪೇ ಅವರ್ ವೆಂಡರ್ಸ್. ನಮಗೆ ಗೂಡ್ಸನ್ನು ಸಪ್ಲೈ ಮಾಡಿರ್ತಾರೆ, ಅವರಿಗೆ ಟೈಮ್ಲಿ ಪೇಮೆಂಟ್ ಮಾಡಬೇಕು. ನಮ್ಮ ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ಪೇಮೆಂಟನ್ನು ಕೊಡಬೇಕು. ಅದಕ್ಕೆ ಫಂಡ್ಸ್ ಇರಬೇಕು ನಮ್ಮ ಆರ್ಗನೈಸೇಷನಲ್ಲಿ. ಅದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಎಷ್ಟು ಅವರ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್, ಡೈಲಿ ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಎಷ್ಟು ಕ್ಯಾಶ್ ಬೇಕು, ಮಂತ್ಲಿ ಪೇಮೆಂಟಿಗೆ ಎಷ್ಟು ಬೇಕು, ಆಮೇಲೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಯಾವ್ದು ಇಟ್ಕೊಂಡಿದ್ದೀವಿ, ಅದಕ್ಕೆ ಇಲ್ಲಿಂದ ಫೈನಾನ್ಸನ್ನು ತರಬೇಕು. ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಕೆಲಸ. ಅದು ಒಂದು ಉದ್ದೇಶ. ಲಿಕ್ವಿಡಿಟಿ ಆಫ್ ಫಂಡ್ಸ್ ಅಂದರೆ ಕ್ಯಾಶ್ ಹೇಗೆ ನಮಗೆ ಸಿಗುತ್ತೆ ಅಂತ, ಎಷ್ಟು ಈಸಿಯಾಗಿ. ಇನ್ನು ಅದರ್ ಆಬ್ಜೆಕ್ಟಿವ್ಸ್ ನೋಡೋದಿದ್ರೆ, ಎನ್ಶೂರಿಂಗ್ ಮ್ಯಾಕ್ಸಿಮಮ್ ಆಪರೇಷನಲ್ ಎಫಿಷಿಯನ್ಸಿ ಥ್ರೂ ಪ್ಲಾನಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದಿ ಯುಟಿಲೈಸೇಷನ್ ಆಫ್ ಫಂಡ್ಸ್ ಥ್ರೂ ಎಫೆಕ್ಟಿವ್ ಎಂಪ್ಲಾಯ್ಮೆಂಟ್ ಆಫ್ ಫಂಡ್ಸ್.
ಅಂದರೆ ಆಪ್ರೇಷನಲ್ ಎಫಿಷಿಯನ್ಸಿ ಅಂದರೆ ನಾವು ಲೋ ಕಾಸ್ಟ್ ಮತ್ತು ಕ್ವಾಲಿಟಿ ಎಲ್ಲಿ ವಿತೌಟ್ ಕಾಂಪ್ರಮೈಸಿಂಗ್ ಇಟ್ ಕ್ವಾಲಿಟಿ ಆ್ಯಂಡ್ ಡಿಕ್ರೀಸಿಂಗ್ ಕಾಸ್ಟ್. ನಾವು ಕಾಸ್ಟನ್ನು ಕಡಿಮೆ ಮಾಡ್ಕೋಬೇಕು, ಬಟ್ ಎಟ್ ದಿ ಸೇಮ್ ಟೈಮ್ ವಿ ಡೋಂಟ್ ಕಾಂಪ್ರಮೈಸ್ ಎಟ್ ಅವರ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಅದನ್ನು ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೋಬೇಕು. ಬಿಲ್ಡಿಂಗ್ ಅಪ್ ಆಫ್ ಅಡೆಕ್ವೇಟ್ ರಿಸರ್ವ್ಸ್ ಫಾರ್ ಫೈನಾನ್ಸಿಂಗ್ ಗ್ರೋತ್ ಆ್ಯಂಡ್ ಎಕ್ಸ್ಪೆನ್ಷನ್. ರಿಸರ್ವ್ ಫಂಡನ್ನು ಇಟ್ಕೋಬೇಕು. ಮುಂದೆ ನಾವು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ, ಗ್ರೋತ್ ಆ್ಯಕ್ಟಿವಿಟೀಸ್ಗೆ ರಿಸರ್ವ್ ಫಂಡನ್ನು ಕ್ರಿಯೇಟ್ ಮಾಡ್ತಾ ಬರಬೇಕು ಅಂತ ಅದನ್ನು ಹೇಳುತ್ತೆ. ಎನ್ಶೂರಿಂಗ್ ಎ ಫೇರ್ ರಿಟರ್ನ್ ಟು ದಿ ಶೇರ್ ಹೋಲ್ಡರ್ಸ್ ಆನ್ ದಿ ಇನ್ವೆಸ್ಟ್ಮೆಂಟ್. ಶೇರ್ ಹೋಲ್ಡರ್ಸಿಗೆ ಅವರು ಹಾಕಿರೋ ದುಡ್ಡಿಗೆ ನಾವು ರಿಟರ್ನನ್ನು ಎನ್ಶೂರ್ ಮಾಡಬೇಕು. ಅದೊಂದು ಇದು ಉದ್ದೇಶ ಇದೆ. ಇದು ಆದರೆ ಇನ್ನೊಂದಿಷ್ಟು ಉದ್ದೇಶಗಳನ್ನು ನೋಡೋಣ. ನಾನು ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ BS ರಾಮನ್ ಪುಸ್ತಕವನ್ನು ನೋಡಿದೆ. ಈಗ ಆ ಪುಸ್ತಕದಲ್ಲಿ ಇದ್ದಂಗೆ ನಿಮಗೆ ಹೇಳಿದ್ದೀನಿ ಅಷ್ಟೇ. ಈಗ ಇನ್ನೊಂದು 5 ಆಬ್ಜೆಕ್ಟಿವ್ಸು, ಇದು ನಾನು ಇಂಟರ್ನೆಟಲ್ಲಿ ನೋಡಿದ್ದು. ಟು ಎನ್ಶ್ಯೂರ್ ರೆಗ್ಯುಲರ್ ಆ್ಯಂಡ್ ಅಡೆಕ್ವೇಟ್ ಸಪ್ಲೈ ಆಫ್ ಫಂಡ್ಸ್ ಟು ದಿ ಕನ್ಸರ್ನ್. ರೆಗ್ಯುಲರ್ ಆ್ಯಂಡ್ ಅಡ್ವೊಕೇಟ್ ಅಂದರೆ ರೆಗ್ಯುಲರ್ ಅಂದರೆ ಗೊತ್ತಾಯ್ತಲ್ವ ನಿಮಗೆ, ಆ್ಯಂಡ್ ಅಡೆಕ್ವೇಟ್ ಎಷ್ಟು ಬೇಕೋ ಅಷ್ಟು ಸಪ್ಲೈ ಆಫ್ ಫಂಡ್ಸ್ ಟು ದಿ ಕನ್ಸರ್ನ್. ಟು ಎನ್ಶ್ಯೂರ್ ಅಡೆಕ್ವೇಟ್ ರಿಟರ್ನ್ಸ್ ಟು ದಿ ಶೇರ್ ಹೋಲ್ಡರ್ಸ್ ವಿಚ್ ವಿಲ್ ಡಿಪೆಂಡ್ ಅಪಾನ್ ದಿ ಅರ್ನಿಂಗ್ ಕೆಪಾಸಿಟಿ. ನಮ್ಮ ಶೇರ್ ಹೋಲ್ಡರ್ಸ್ಗೆ ರಿಟರ್ನನ್ನು ಮೇಕ್ ಶೂರ್ ಮಾಡಬೇಕು. ಟು ಎನ್ಶ್ಯೂರ್ ಆಪ್ಟಿಮಮ್ ಫಂಡ್ ಯುಟಿಲೈಸೇಷನ್. ಒನ್ಸ್ ದಿ ಫಂಡ್ಸ್ ಆರ್ ಪ್ರೊಕ್ಯೂರ್ಡ್ ದೇ ಶುಡ್ ಬಿ ಯುಟಿಲೈಸ್ಡ್ ಇನ್ ಮ್ಯಾಕ್ಸಿಮಮ್ ಪಾಸಿಬಲ್ ವೇ ಎಟ್ ಲೀಸ್ಟ್ ಕಾಸ್ಟ್. ಅದೇ ಫಂಡ್ಸು ನಾವು ಒಂದ್ಸಲ ತೊಗೊಂಡ್ಮೇಲೆ ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಅದು ಲೀಸ್ಟ್ ಕಾಸ್ಟ್, ಕಡಿಮೆ ಖರ್ಚಲ್ಲಿ ಜಾಸ್ತಿ ಲಾಭ ಬರೋಂತೆ ಹೇಗೆ ಮಾಡ್ಕೋಬೇಕು ಅಂತ ನೋಡಬೇಕು. ಟು ಎನ್ಶ್ಯೂರ್ ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್. ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ತೀರಾ ರಿಸ್ಕಿ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ನಾವು ರಿಸ್ಕಿ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿ ಅದೆಲ್ಲರೂ ಫೇಲ್ಯೂರ್ ಆಯಿತು ಅಂದರೆ ನಮ್ಮ ಬಿಸ್ನೆಸ್ಸೇ ಆಗ್ಬಿಡುತ್ತೆ. ಆ ಥರ ಪ್ರಾಜೆಕ್ಟ್ಗೆ ಕೈ ಹಾಕಬಾರ್ದು. ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ಯಾರು ಇರ್ತಕ್ಕಂಥ ಪ್ರಾಜೆಕ್ಟ್ಗಳಲ್ಲಿ ಹಾಕಿದರೆ ಸೇಫ್ಟಿ ಇರುತ್ತೆ.